ಛತ್ರಪತಿ ಶಿವಾಜಿ ಮಹಾರಾಜರು ಯಾರಿಗೆ ಮರಾಠರಿಗೆ ಸಂಬಂಧಪಟ್ಟದ್ದು ಅಥವಾ ಇನ್ಯಾವುದೋ ಗುಂಪಿಗೆ ಸಂಬಂಧಪಟ್ಟದ್ದು ಅಲ್ಲ. ಛತ್ರಪತಿ ಶಿವಾಜಿ ಇಡೀ ದೇಶದ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಹೋರಾಟ ಮಾಡಿದಂತಹ ಒಬ್ಬ ಮಹಾಪುರುಷ. ಸೊ ಅವರ ಮೂರ್ತಿಯ ಪ್ರತಿಷ್ಠಾಪನೆಗೆ ಜಗಳ, ದ್ವೇಷ, ಅಸೂಯೆ, ಕಿತ್ತಾಟ ಇದು ಶೋಭೆ ತರುವಂಥದ್ದಲ್ಲ. ಅದು ಯಾರೇ ಇರಲಿ. ಮತ್ತು ಇನ್ನು ಡಿಟೇಲ್ ನನಗೆ ಗೊತ್ತಿಲ್ಲ. ನಾನು ಬೇಕಾದ್ರೆ ಸಾಧ್ಯ ಆದರೆ ಎರಡು ಗುಂಪಿದ್ದಾವೆ ಅಂತ ನಾನು ಕೇಳಿದ್ದೇನೆ. ಎರಡೂ ಗುಂಪಿನವ್ರಿಗೆ ನಾನು ಭೇಟಿ ಆಗ್ತೇನೆ. ಶಿವಾಜಿಯ ಮೂರ್ತಿಯ ಪ್ರತಿಷ್ಠಾಪನೆಯಲ್ಲಿ ನಾವು ಜಗಳಾಡೋದು ಸರಿಯಲ್ಲ. ಇಡೀ ತನ್ನ ಆಯುಷ್ಯವನ್ನು ಹಿಂದೂಗಳ ರಕ್ಷಣೆಗೋಸ್ಕರ ಹಿಂದುವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಆ ಮಹಾಪುರುಷನಿಗೆ ನಾವು ಅವಮಾನ ಮಾಡೋದು ಬೇಡ ಅಂತ ನಾನು ಎರಡೂ ಗುಂಪಿನವ್ರು ಭೇಟಿಯಾಗಿ ನಾನು ಹೇಳ್ತೀನಿ. ರಾಜ್ಯಪಾಲರು ಅಂತಂದರೆ ಇದೊಂದು ಸಂವಿಧಾನಿಕವಾದಂಥ ಪೋಸ್ಟ್. ಅದು ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟದ್ದಲ್ಲ. ಸೊ ಅಲ್ಲಿ ಆ ಪೋಸ್ಟು ಆ ಸಂವಿಧಾನಿಕವಾದಂಥದ್ದು ಪವಿತ್ರವಾದ್ದು, ಅತ್ಯಂತ ಶ್ರೇಷ್ಠವಾದಂಥದ್ದು ಸ್ಥಾನ ಅದು. ಸೊ ಆ ಸ್ಥಾನಕ್ಕೆ ನೀವು ಕೋರ್ಟ್ಗೆ ಹೋಗೋಕ್ಕೆ ನಿಮ್ಗೆ ಮುಕ್ತವಾದಂಥ ಅವಕಾಶ ಇದೆ. ಆದರೆ ಸಾರ್ವಜನಿಕವಾಗಿ ಆ ಸ್ಥಾನಕ್ಕೆ ಅಗೌರವ ತರುವಂಥದ್ದು ಇದು ಅಪರಾಧ, ಸಲ್ಲಿಸುವಂಥ ಅಂದರೆ ಇದು ಮಾಡುವಂಥದ್ದಲ್ಲ. ಇದು ಮಾಡಬಾರ್ದು, ಅಕ್ಷಮ್ಯ ಅಪರಾಧ, ಇದು ತಪ್ಪಿದು. ನೀವು ಗವರ್ನರಿಗೆ ಚಪ್ಪಲಿ ಅಥವಾ ಗವರ್ನರಿಗೆ ಬೈತಾ ಇಲ್ಲ, ನೀವು ಡಾಕ್ಟರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಬೈತಾ ಇದ್ದೀರಿ. ಸಂವಿಧಾನಕ್ಕೆ ನೀವು ಚಪ್ಪಲಿಯನ್ನು ಹೊಡಿತಾ ಇದ್ದೀರಿ. ಸೊ ಇದು ಈ ರೀತಿಯ ಮಾನಸಿಕತೆ ಸರಿಯಲ್ಲ. ನೀವು ಕೋರ್ಟ್ಗೆ ಹೋಗಿ ಅಥವಾ ಆಂದೋಲನ ಮಾಡಿ, ನೀವು ತಪ್ಪಿದೆ ನೀವು ವಾಪಸ್ ತಗೊಳ್ಳಿ ಅಂತ ಅನ್ನೋದು ಹೇಳಿ. ಆದರೆ ಅದಕ್ಕೆ ಅಗೌರವ ಬರುವ ರೀತಿಯ ಮಾತು ಆಗಲಿ ಅಥವಾ ಕೃತ್ಯ ಅದಾಗಲಿ ಇದು ಸರಿಯಲ್ಲ, ಇದು ಖಂಡನೀಯವಾದ್ದು ಅಂತ ಅನ್ನುವಂಥದ್ದು. Hola,